ನಮಸ್ಕಾರ. ಆರೋಗ್ಯದೋತ್ಪನ್ನಕ್ಕೆ ಸ್ವಾಗತ. ನಾನು ನಾಗರತ್ನ, ಮೇಲಿನ ಮನೆ. ಹಿಂಬದಿಗೆ ತಲೆನೋವು ಬರುತ್ತೆ. ಅದು ಸ್ವಲ್ಪ ಮೈಲ್ಡ್ ಆಗಿರುತ್ತೆ. ಅದು ತಲೆನೋವು ಯಾವಾಗಲೂ ಇರುತ್ತೆ. ಬೆಳಗಿಂದ ಸಂಜೆವರೆಗೂ ಇರುತ್ತೆ. ನಿದ್ದೆ ಮಾಡಿದ್ರು ಮತ್ತೆ ಎದ್ದಾಗ ತಲೆನೋವು ಬರ್ತಾ ಇರುತ್ತೆ. ಮೈಲ್ಡ್ ಆಗಿ ತಲೆನೋವು ಇರುತ್ತೆ, ಬಟ್ ಕಂಟಿನ್ಯೂಸ್ ಆಗಿ ತಲೆನೋವು ಇರುತ್ತೆ. ಹಿಂಬದಿಗೆ ತಲೆನೋವು ಬರುತ್ತೆ. ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಎಡಗೈ ಹೆಬ್ಬೆರಳು ತುದಿಗೆ ಸ್ಕೈ ಬ್ಲೂನಲ್ಲಿ ನಂಬರ್ 2 ಅಂತ ಬರಿಬೇಕು. ಮತ್ತು ಎಡಗೈ ತೋರು ಬೆರಳು ಈ ತಲೆಯ ರಿಫ್ಲೆಕ್ಸ್ ಇಲ್ಲಿ ನಂಬರ್ 3 ಅಂತ ಬರಿಬೇಕು. ಇದು ಅಗ್ನಿ ತತ್ವವನ್ನು ಜಾಸ್ತಿ ಮಾಡುತ್ತೆ, ಇದು ವಾಯು ತತ್ವವನ್ನು ಕಡಿಮೆ ಮಾಡುತ್ತೆ. ಇದರ ಜೊತೆಗೆ ನೀವು ಬಲಗೈನಲ್ಲಿ ಹೆಬ್ಬೆರಳಿಗೆ 0 ಅಂತ ಬರಿಬೇಕು. ಇದು ಶೂನ್ಯ ತತ್ವವನ್ನ ಪ್ರತಿನಿಧಿಸುತ್ತೆ, ಶೂನ್ಯವನ್ನು ಉಂಟು ಮಾಡುತ್ತೆ. ಜೊತೆಗೆ ಯೆಲ್ಲೋ ಕಲರ್ನಲ್ಲಿ ಬಲಗೈ ತೋರು ಬೆರಳು ಮೊದಲನೇ ಗೆರೆಗೆ ನಂಬರ್ 4 ಅಂತ ಬರಿಬೇಕು. ಇದು ಯೂರಿನರಿ ಬ್ಲಾಡರ್ ಜಾಯಿಂಟ್. ಇಲ್ಲಿ ನಂಬರ್ 4 ಅಂತ ಯೆಲ್ಲೋ ಕಲರ್ ಅಲ್ಲಿ ಬರೆದಾಗ ಜಲತತ್ವ ಕಡಿಮೆ ಆಗುತ್ತೆ. ದೇಹದಲ್ಲಿ ವಾಯು ತತ್ವದಿಂದ ತಲೆನೋವು ಬರುತ್ತೆ, ಇದು ಜಲತತ್ವ ಜಾಸ್ತಿ ಆಗಿ ಕೂಡ ತಲೆನೋವು ಬರುತ್ತೆ. ಅಂತ ಸಮಯದಲ್ಲಿ ಜಲತತ್ವವನ್ನ ಕಡಿಮೆ ಮಾಡಬೇಕು. ಜಲತತ್ವವನ್ನು ಕಡಿಮೆ ಮಾಡ್ಲಿಕ್ಕೆ ಇನ್ನೊಂದು ಯಾವ್ದಿದೆ ಹೇಳಿ? ನಾವು ಬಿಸಿ ಮಾಡಿದಾಗ ಜಲತತ್ವ ಕಡಿಮೆ ಆಗುತ್ತೆ. ನಾವು ಯೆಲ್ಲೋ ಕಲರ್ ಹಾಕಿ ಜಲತತ್ವವನ್ನು ಕಡಿಮೆ ಮಾಡ್ತೀವಿ. ಯೆಲ್ಲೋ ಕಲರ್ ಅಲ್ಲಿ ನಂಬರ್ 4 ಅಂತ ಬರಿಬೇಕು. ಜೊತೆಗೆ ಅಗ್ನಿ ತತ್ವವನ್ನ ಜಾಸ್ತಿ ಮಾಡಬೇಕು, ಆಗ್ಲೂ ಕೂಡ ಜಲತತ್ವ ಕಡಿಮೆ ಆಗತ್ತೆ. ಬಿಸಿ ಮಾಡಿದಾಗ ನೋಡಿ ನೀರೆಲ್ಲ ಆರುತ್ತೆ. ಹಾಗೆ ಇಲ್ಲಿ ನಂಬರ್ 3 ಅಂತ, ಇದು ಅಗ್ನಿ ತತ್ವದ ಬಣ್ಣ, ಅಗ್ನಿ ತತ್ವದ ಕಲರ್, ಅಗ್ನಿ ತತ್ವದ ನಂಬರ್, ಅಗ್ನಿ ತತ್ವವನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಸ್ಕೈ ಬ್ಲೂ. ಯಾವ ಬೆರಳಿಗೆ ಹಾಕ್ತಿವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಗ್ನಿ ತತ್ವದ ಬೆರಳು ಇದು ಅಗ್ನಿ ತತ್ವವನ್ನ ಜಾಸ್ತಿ ಮಾಡುತ್ತೆ. ಹಾಗೆ ಇಲ್ಲಿ ಹಾಕಿದಾಗ ವಾಯು ತತ್ವವನ್ನ ಕಡಿಮೆ ಮಾಡುತ್ತೆ. ನಂಬರ್ 2 ಅಂತ, ನಂಬರ್ 2 ವಾಯು ತತ್ವದ ಬಣ್ಣ, ವಾಯು ತತ್ವದ ನಂಬರ್, ಮತ್ತು ವಾಯು ತತ್ವವನ್ನ ಕಡಿಮೆ ಮಾಡ್ತಕ್ಕಂಥದ್ದು ಸ್ಕೈ ಬ್ಲೂ ಕಲರ್. ಈ ಡಿಫ್ರೆನ್ಸ್ ಅನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸ್ಕೈ ಬ್ಲೂ ಕಲ್ಲರು ಅಗ್ನಿ ತತ್ವವನ್ನು ಜಾಸ್ತಿ ಮಾಡುತ್ತೆ, ವಾಯು ತತ್ವವನ್ನು ಕಡಿಮೆ ಮಾಡುತ್ತೆ. ಆದ್ರೆ ಯಾವ ಬೆರಳಿಗೆ ಹಾಕ್ತೀರಾ, ಯಾವ ನಂಬರ್ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂಬರ್ 3 ಸ್ಕೈ ಬ್ಲೂ ಹಾಕಿದಾಗ, ಎಲ್ಲೇ ಬೇಕಾದ್ರೂ ಹಾಕಿ, ನಂಬರ್ 3 ಸ್ಕೈ ಬ್ಲೂ ಹಾಕಿದಾಗ ಅಗ್ನಿ ತತ್ವ ಜಾಸ್ತಿ ಆಗುತ್ತೆ. ನಂಬರ್ 2 ಸ್ಕೈ ಬ್ಲೂ ಹಾಕಿದಾಗ ವಾಯು ತತ್ವ ಕಡಿಮೆ ಆಗುತ್ತೆ. ಇದನ್ನ ತುಂಬಾ ಎಚ್ಚರಿಕೆಯಿಂದ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಇದು ಕಂಪ್ಲೀಟ್ ಅಗ್ನಿ ತತ್ವ ವಾಯು ತತ್ವದ ಬೆರಳು. ಇಲ್ಲಿ ನೀವು ಎಲ್ಲೇ ಬೇಕಾದ್ರೂ ಸ್ಕೈ ಬ್ಲೂ ಕಲರ್ ಹಾಕಿ ನಿಮ್ಗೆ ವಾಯು ತತ್ವವನ್ನ ಕಡಿಮೆ ಮಾಡುತ್ತೆ. ನೀವು ಯಾವುದೇ ರಿಫ್ಲೆಕ್ಸಿಗೆ ನೀವು ಸ್ಕೈ ಬ್ಲೂ ಕಲರ್ ಹಾಕ್ತಾವಾಗ ನಿಮ್ಗೆ ವಾಯು ತತ್ವವನ್ನ ಕಡಿಮೆ ಮಾಡುತ್ತೆ. ಇದು ಅಗ್ನಿ ತತ್ವದ ಬೆರಳು. ಇಲ್ಲಿ ನೀವು ಸ್ಕೈ ಬ್ಲೂ ಕಲರ್ ಹಾಕಿ ನಂಬರ್ ಬರಿಬೇಕು ಅಂತಲ್ಲ, ಸುಮ್ಮನೆ ರೌಂಡ್ ಹಾಕಿ ಅಥವಾ ಡಾಟ್ ಹಚ್ಚಿ ಏನೇ ಬೇಕಾದ್ರೂ ಮಾಡಿ, ಇಲ್ಲೆಲ್ಲ ಹಾಕಿದ್ರು ಕೂಡ ನಿಮ್ಗೆ ಅಗ್ನಿ ತತ್ವವನ್ನ ಜಾಸ್ತಿ ಮಾಡುತ್ತೆ. ಈ ಡಿಫ್ರೆನ್ಸ್ ಅನ್ನ ಅರ್ಥ ಮಾಡ್ಕೋಬೇಕು. ನೀವು ಈ ಡಿಫ್ರೆನ್ಸ್ ಅನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಿಮ್ಗೆ ಯಾವ ಇದರಲ್ಲಿ ನಾವು ಜಾಸ್ತಿ ಮಾಡಬೇಕು ಅಂತ ಗೊತ್ತಾಗುತ್ತೆ. ಜಾಯಿಂಟ್ಗಳಿಗೆ, ಯಾವುದೇ ನಮ್ಮ ದೇಹದ ಜಾಯಿಂಟ್ಗಳಲ್ಲಿ ನಾವು ಬರೆಯುವಾಗ ನಾವು ಬರೇ ಕಲರ್ ಹಚ್ಚೋದ್ಕಿಂತ ನಾವು ವಿತ್ ನಂಬರ್ ಹಾಕಿದ್ರೆ ನಿಮ್ಗೆ ಅದು ತುಂಬಾ ಹೆಚ್ಚಿನ ಪರಿಣಾಮವನ್ನ ಬೀರುತ್ತೆ. ನಿಮ್ಗೆ ನೋಡಿ, ಸ್ಟಮಕ್ ಜಾಯಿಂಟ್, ಇದು ಸ್ಟಮಕ್ ಜಾಯಿಂಟ್. ಇಲ್ಲಿ ನಂಬರ್ 2 ಹಾಕಿದಾಗ, ನಂಬರ್ 2 ಸ್ಕೈ ಬ್ಲೂ ಹಾಕಿದಾಗ ನಿಮ್ಗೆ ವಾಯು ತತ್ವವನ್ನ ಕಡಿಮೆ ಮಾಡುತ್ತೆ. ಅದೇ ನಂಬರ್ 3 ಸ್ಕೈ ಬ್ಲೂ ಹಾಕಿದಾಗ ಅಗ್ನಿ ತತ್ವವನ್ನ ಜಾಸ್ತಿ ಮಾಡುತ್ತೆ. ಈ ಡಿಫ್ರೆನ್ಸ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ಹಲವಾರು ವಿಡಿಯೋಗಳನ್ನು ನೋಡ್ತಾ ಬಂದ್ರೆ ನೀವು ಅಗ್ನಿ ತತ್ವಕ್ಕೆ ಯಾವ ಕಲರು ಮತ್ತು ಯಾವ ಬಣ್ಣ,
ವಾಯು ತತ್ವಕ್ಕೆ ಯಾವ ಕಲರು ಯಾವ ಬಣ್ಣ, ವಾಯು ತತ್ವವನ್ನು ಜಾಸ್ತಿ ಮಾಡೋದಾದ್ರು ಕಡಿಮೆ ಮಾಡೋದಾದ್ರು, ಅಗ್ನಿ ತತ್ವವನ್ನು ಜಾಸ್ತಿ ಮಾಡೋದಾದ್ರು ಕಡಿಮೆ ಮಾಡೋದಾದ್ರು, ಈ ಪ್ರೋಟೋಕಾಲ್ ಅನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಇದು ಸುಲಭವಾಗಿ ಅರ್ಥ ಆಗುತ್ತೆ. ಆವಾಗ ನೀವು ಯಾವುದೇ ಕಾಯಿಲೆಗೆ ನೀವು ಚಿಕಿತ್ಸೆಯನ್ನ ಮಾಡ್ಕೋಬಹುದು. ಈಗ ನಾನು ಯಾವ್ದನ್ನ ಹೇಳ್ತೀವಿ, ತಲೆನೋವು ಬಂದಾಗ ಈ ಕಲರ್ ಹಚ್ಕೊಳ್ಳಿ, ಅಥವಾ ಇದು ಆಯ್ತು, ನೀವು ತಲೆನೋವು ಬಂದಾಗ ಹಚ್ಕೊಳ್ತೀರಾ. ಆದ್ರೆ ಒಂಚೂರೆಲ್ಲೋ ವ್ಯತ್ಯಾಸ ಮಾಡ್ಬೇಕು ಅಂದಾಗ ನಿಮ್ಗೆ ಅರ್ಥ ಆಗುದಿಲ್ಲ. ಇದಕ್ಕೆ ನಾನು ಸ್ಕೈ ಬ್ಲೂ ಕಲರ್ ಹಚ್ಲಾ, ಇದಕ್ಕೆ ಡಾರ್ಕ್ ಬ್ಲೂ ಕಲರ್ ಹಚ್ಲಾ ಅಂತ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಕಲರ್ ಹಚ್ಚೋದು ಮಾತ್ರ ನೆನ್ಪಿಟ್ಕೊಂಡ್ಬಿಟ್ರೆ ಏನ್ ಕೆಲಸ ಮಾಡುತ್ತೆ ಹೇಳ್ತಕ್ಕಂಥ ಬೇಸಿಕ್ ನಾಲೆಡ್ಜ್ ಅನ್ನ ನೀವು ಪಡ್ಕೊಳ್ತಾ ಹೋದಾಗ ನಿಮ್ಗೆ ಇದು ಅರ್ಥ ಆಗ್ತಾ ಹೋಗುತ್ತೆ. ನಾನು ಅದಕ್ಕಾಗಿ ಈ ಕಂಪ್ಲೀಟ್ ಇದನ್ನ ಸೀರಿಯಸ್ ಪ್ರಕಾರ ಕಂಪ್ಲೀಟ್ ಒಂದು ತತ್ವ ಎಲ್ಲೆಲ್ಲಿ ಹೇಗೆ ಕೆಲಸ ಮಾಡುತ್ತೆ ಹೇಳ್ತಕ್ಕಂಥದ್ದನ್ನ ನಿಮ್ಗೆ ವಿವರಿಸ್ತಾ ಹೋಗ್ತಾ ಇದ್ದೀನಿ. ನೀವು ಇದನ್ನ ಕರೆಕ್ಟ್ ಆಗಿ ನೀವು ನೋಡ್ಕೊಳ್ತಾ ಬಂದ್ಬಿಟ್ರೆ ನೀವು ಆರಾಮಾಗಿ ನೀವೇ ನಿಮ್ಗೆ ಚಿಕಿತ್ಸೆಯನ್ನು ಮಾಡ್ಕೊಳ್ತಾ ಹೋಗ್ಬೋದು. ನಿಮ್ಗೆ ಅದಕ್ಕೆ ಮೇಲಿನ ಅರ್ಥ ಆಗತ್ತೆ. ವಾಯುತತ್ವ ಅಂದ್ರೆ ಯಾವುದು, ವಾಯುತತ್ವದ ನಂಬರ್ ಯಾವುದು, ವಾಯುತತ್ವವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಯಾವುದು, ವಾಯುತತ್ವವನ್ನು ಕಡಿಮೆ ಮಾಡ್ತಕ್ಕಂಥದ್ದು ನಮ್ಮ ಕಲರ್ ಯಾವುದು. ಈ ಬೇಸಿಕ್ ನಾಲೆಡ್ಜ್ ಅನ್ನ ನೀವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಸಾಕು. ಹಾಗಾಗಿ ನೀವು ಕೆಲವೊಂದ್ಸಲ ವಿಡಿಯೋಗಳನ್ನ ಒಂದ್ಸಲ ನೋಡಿದ್ರೆ ಸಾಕಾಗೋದಿಲ್ಲ, ಒಂದ್ 2-3 ಸಲ ನೋಡ್ಕೋಬೇಕು, ಕೆಲವೊಮ್ಮೆ ನೋಟ್ಸ್ ಮಾಡ್ಕೋಬೇಕು. ಆ ತರ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ನೆನಪಲ್ಲಿ ಉಳಿಯುತ್ತೆ. ನಾವು ಬರೇ ನೋಡ್ದವಾಗ, ನಾವು ಕೇಳ್ದವಾಗ ನೆನಪಲ್ಲಿ ಉಳಿಯೋಕ್ಕಿಂತ ನಾವು ಕೈನಲ್ಲಿ ಬರ್ದಾಗ ಅದು ನಮಗೆ ಜಾಸ್ತಿ ನೆನಪಲ್ಲೇ ಉಳಿಯುತ್ತೆ. ಈಗ ನಾನೇನು ಹೇಳ್ತೀನೋ ಅದನ್ನ ನೀವು ಬರ್ಕೊಂಡ್ರೆ ಇನ್ನೂ ಜಾಸ್ತಿ ನೆನಪಲ್ಲಿ ಉಳಿಯುತ್ತೆ. ಈ ತರ ನೀವು ಎಲ್ಲ ಕಲ್ತ್ಕೊಂಡು ನಿಮ್ಮ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.